ಕಾಂಗ್ರೆಸ್ ಪಕ್ಷ ಭವಿಷ್ಯೋದ್ದೇಶಿತ ಯೋಜನೆಗಳಿಲ್ಲದೆ ಕೇವಲ ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡು ರಾಜಕೀಯ ಮಾಡುತ್ತಿದೆ. ಪಿ. ರಾಜೀವ್. ಕಾಂಗ್ರೆಸ್ 3 ವರ್ಷಗಳ ಆಡಳಿತಾವಧಿಯಲ್ಲಿ ಕೇವಲ ಒಂದು ಮನೆ ಮಂಜೂರು ಮಾಡಲಾಗದೆ ಎಸ್ಸಿ ಹಾಗೂ ಎಸ್ಟಿ ಸಮುದಾಯಗಳ ಎಸ್ಪಿ, ಟಿಎಸ್ಪಿ ಯೋಜನೆಯಡಿ ನೀಡಬೇಕಾದ ವಿಶೇಷ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದ್ದು, ಇದರಿಂದ ಈ ಪರಿಶಿಷ್ಟ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಿದೆ ಎಂದು ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದಲ್ಲಿ ಆಯೋಜಿಸಿದ್ದ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕುಡ್ಚಿ ಮಾಜಿ ಶಾಸಕ ಪಿ. ರಾಜೀವ್ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಭವಿಷ್ಯೋದ್ದೇಶಿತ ಯೋಜನೆಗಳಿಲ್ಲದೆ ಕೇವಲ ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡು ರಾಜಕೀಯ ನಡೆಸುತ್ತಿದೆ ಎಂದು ಟೀಕಿಸಿದರು. ಯುವ ನಾಯಕ ರಾಕೇಶ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೊಂಡ 40ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಬಿಜೆಪಿ ಶಲ್ಯ ಹೊದಿಸುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು. ರಾಕೇಶ್ ಕಾಂಬ್ಳೆ, ಸಾಹೇಬ್ ಪೀರ್ ಚಮನ್ ಶೇಖ್, ರೋಹಿತ್ ವಿಭೂತೆ, ವಿವೇಕ್ ಕಾಂಬ್ಳೆ, ಸಾಗರ್ ಮಾನೆ, ಪ್ರಕಾಶ್ ಹನಗಂಡಿ, ಮಾರುತಿ ಕಾಂಬ್ಳೆ, ಅಮಿತ್ ಹಣಿಂಗ್ಳಿ, ಮಂಜುನಾಥ್ ಕಾಂಬ್ಳೆ, ಕಿರಣ್ ಸನ್ನಕ್ಕಿ, ರೋಹನ್ ಸನ್ನಕ್ಕಿ, ರಫೀಕ್ ವಾಟೆ ಸೇರಿದಂತೆ 40ಕ್ಕೂ ಹೆಚ್ಚು ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ತುರಾಬುದ್ದೀನ್ ಜಿನಾಬಡೆ, ರಾಮಗೊಂಡ್ ದಳವಾಯಿ, ಸುಲ್ತಾನ್ ವಾಟೆ, ಬಾಬಾಜಾನ್ ಅಜೀಜ್ ಖಾನ್, ಬದ್ರೋ ಜಿನಾಬಡೆ, ನ್ಯಾಯವಾದಿ ತಾನಾಜಿ ಸಿಂಧೆ, ಶ್ರೀಧರ್ ಕಂತ್ರಾಟೆ, ಸಫೀರ್ ಪಟಾಯಿತ್, ಅಹಮದ್ ಸಂದರ್ವಾಲೆ, ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ಆತ್ಮೀಯ ಸಹೋದರ, ಭವಿಷ್ಯದಲ್ಲಿ ಈ ಸಮಾಜದಲ್ಲಿ ಬಹಳ ದೊಡ್ಡ ನಾಯಕರಾಗಿ ಬೆಳೆಯಲಿರುವಂತಹ ಆತ್ಮೀಯರಾಗಿರುವಂತಹ ಸನ್ಮಾನ್ಯ ರಾಕೇಶ್ ಕಾಂಬ್ಳೆ ಅವರೇ, ಮತ್ತು ಅವ್ರದ್ದು ಹುಟ್ಟುಹಬ್ಬ. ಹಾಗಾಗಿ ರಾಕೇಶ್ ಕಾಂಬ್ಳೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಸಲ್ಲಿಸ್ತಾರೆ. ರಾಕೇಶ್ ಕಾಂಬ್ಳೆ ಅವರು ತಮ್ಮ ಎಲ್ಲ ಬಳಗದ ಜೊತೆಗೆ, ಸ್ನೇಹಿತರ ಜೊತೆಗೆ ಭಾರತೀಯ ಜನತಾ ಪಕ್ಷವನ್ನ ಸೇರ್ತಾನೆ. ಈ ಸಮಾಜದ ಮುಂದಿನ ದಿನಗಳಲ್ಲಿ ಸಮಾಜದ ಕೆಲಸವನ್ನ ನಾನು ನಿಮ್ಮ ಜೊತೆಗೆ ಸೇರಿ ಮಾಡ್ತೇನೆ, ಸಮಾಜಕ್ಕೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ನಾನು ಮಾಡ್ತೇನೆ ಅಂತ ಹೇಳಿ ಇವತ್ತು ನಮ್ಮ ಪಕ್ಷಕ್ಕೆ ಅವರು ಬಂದಿದ್ದಾರೆ. ಅತ್ಯಂತ ತೆರೆದ ಹೃದಯದಿಂದ ರಾಕೇಶ್ ಕಾಂಬ್ಳೆ ಅವರ ಜೊತೆಯಾಗಿ ಹೆಜ್ಜೆಗೆ ಹೆಜ್ಜೆ ಹಾಕ್ತೀನಿ, ಅವರ ಜೊತೆಗೆ ಗಟ್ಟಿಯಾಗಿ ನಾನು ನಿಲ್ತೇನೆ ಅಂತ ಹೇಳಿ, ಮುಂದಿನ ತಲೆಮಾರಿಗಾಗಿ ನಾನೇನು ಮಾಡಬೇಕು ಅನ್ನುವಂತಹ ಯೋಚನೆ ಇಲ್ಲ ಅಂದ್ರೆ, ಒಂದು ಸರ್ಕಾರ ಕೇವಲ ಚುನಾವಣೆ ಗೆಲ್ಲೋದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡ್ರೆ ಏನು ಆಗಬಹುದು ಅನ್ನೋದನ್ನ ಇವತ್ತು ಕರ್ನಾಟಕದ ಜನ ಅನುಭವಿಸ್ತಾ ಇದ್ದಾರೆ, ಕುಡಚಿಯ ಜನ ಅನುಭವಿಸ್ತಾ ಇದ್ದಾರೆ. ಈ ರೀತಿ ನಾವು ಮಾಡ್ತಾ ಹೋದ್ರೆ ಇನ್ನು ಎಷ್ಟು ವರ್ಷ ಯೋಜನೆಗಳು ಕೊಟ್ರೆ ನಮ್ಮ ಮಕ್ಕಳ ಅಭಿವೃದ್ಧಿ ಆಗುತ್ತೆ? ಭವಿಷ್ಯದ ಯೋಚನೆ ಇಲ್ಲದೆ ಕೇವಲ ಚುನಾವಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜನರಿಗೆ ಆಸೆಯನ್ನ ತೋರಿಸಿ ಅವರ ಭವಿಷ್ಯವನ್ನ ಬಲಿ ಕೊಟ್ಟು ಈ ರೀತಿಯ ಆಡಳಿತ ಮಾಡಿದ್ರೆ ಇನ್ನು 100 ವರ್ಷ ಹೋದ್ರೆ ಎಸ್ಸಿ ಎಸ್ಟಿಗಳು ಅಭಿವೃದ್ಧಿ ಆಗ್ತಾರ? ನನ್ನ ಅವಧಿಯಲ್ಲಿ मंजूर आदವು, फुल बिल्डिंग कंस्ट्रक्शन हुआ 3 साल में, एक स्कूल रूम बनने के हुआ है क्या? ये CPTSP ಹಣ ಕರ್ನಾಟಕದಲ್ಲಿ ದಲಿತರು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ವಿಶೇಷವಾದಂತಹ ಕಾಯ್ದೆಯನ್ನ ಜಾರಿಗೆ ತಂದ್ವಿ. ಅದನ್ನ SCP-TSP ಕಾಯ್ದೆ ಅಂತ ಹೇಳ್ತೀವಿ. CP ಅಂದ್ರೆ ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಅಂತ. ಸ್ಪೆಷಲ್ ಕಾಂಪೊನೆಂಟ್ ಅಂದ್ರೆ ಏನು ಅಂತ ಹೇಳಿ ಯಾವುದಕ್ಕೆ ಕರೀತಾರೆ? ಯಾರಿಗೂ ಸಿಗಲಾರದ್ದು ಅವರಿಗೆ ಸಿಕ್ಕರೆ ಅದು ಸ್ಪೆಷಲ್. SC STಗಳಿಗೆ ಇಲ್ಲಿಯವರೆಗೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷದ ಅವಧಿಯಲ್ಲಿ 52,000 ಕೋಟಿ ರೂಪಾಯಿಗಳನ್ನ SC STಯ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾಗಿರುವ ಹಣವನ್ನ ಡೈವರ್ಟ್ ಮಾಡಿದ್ರು. 52,000 ಕೋಟಿಯಲ್ಲಿ
ಕರ್ನಾಟಕದ ಎಷ್ಟು SC/ST ಕುಟುಂಬಗಳಿಗೆ ನಾವು ಮನೆಯನ್ನ ಕೊಡಬಹುದಾಗಿತ್ತು. ಸ್ಪೆಷಲ್ ಪ್ರೋಗ್ರಾಮ್ ಅಂತ ಹೇಳಿ ಗ್ಯಾರಂಟಿ ಯೋಜನೆಗೆ ಇದನ್ನು ಬಳಸ್ತಾರೆ. ಮುಂದಿನ ದಿನಗಳಲ್ಲಿ ಸಮಾಜವನ್ನ ಕಟ್ಟಬೇಕು ಅಂದ್ರೆ ಯಾರೋ ಮೇಲಿಂದ ಬಂದು ಸಮಾಜ ಕಟ್ಟಲ್ಲ. ನಮ್ಮ ಮಧ್ಯದಲ್ಲಿ ನಾವೇ ತಯಾರಾಗಬೇಕು, ನಮ್ಮ ಮಧ್ಯದಲ್ಲಿ ನಾವೇ ಒಗ್ಗೂಡಬೇಕು, ನಮ್ಮ ಭವಿಷ್ಯವನ್ನ ನಾವೇ ತೀರ್ಮಾನ ಮಾಡಬೇಕು. ನಿಟ್ಟಿನಲ್ಲಿ ರಾಕೇಶ್ ಕಾಂಬ್ಳೆ ಅವರು ಇವತ್ತು ಅವರೆಲ್ಲ ಗೆಳೆಯರ ಜೊತೆಗೆ ಪಿ ರಾಜು ಮತ್ತೆ ನಾವು ಜೊತೆಯಾಗಿ ಈ ಸಮಾಜದ ಕೆಲಸ ಮಾಡೋಣ ಅಂತ ಹೇಳಿ ಅವರೇನು ತೀರ್ಮಾನ ಮಾಡಿದ್ದಾರೆ ಅದನ್ನ ಅತ್ಯಂತ ಆತ್ಮೀಯವಾಗಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸ್ವಾಗತವನ್ನ ಕೋರ್ತಾ, ಯಾವತ್ತಿಗೂ ಇರ್ತಾನೆ, ಅವರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನ ಮಾಡ್ತವೆ. ನಾನು ರಾಕೇಶ್ ಅವರು ಜೊತೆಯಾಗಿ ಸೇರಿ ಈ ಸಮಾಜದ ಸೇವೆ ಮಾಡುವಂತಹ ಪ್ರಾಮಾಣಿಕ ಕೆಲಸವನ್ನ ಮಾಡ್ತವೆ. ಇದು ಕೂಡ ಅನ್ಯಾಯ ಆಗಲಾರದ ರೀತಿ, ಒಬ್ಬರ ಮೇಲೂ ಕೂಡ ಶೋಷಣೆ ಆಗಲಾರದ ರೀತಿ ಕಟ್ಟ ಕಡೆಯ ವ್ಯಕ್ತಿಗೆ ಶಕ್ತಿಯಾಗಿ ನಿಲ್ಲೋದ್ರ ಮೂಲಕ, ಶಕ್ತಿ ಇರೋರು ಹೇಗೋ ಬದುಕೊಳ್ತಾರೆ, ಆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಜೊತೆಗೆ ನಿಲ್ಲುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮತ್ತೆ ರಾಕೇಶ್ ಕಾಂಬ್ಳೆ ಅವರು ಅವರೆಲ್ಲ ಗೆಳೆಯರ ಬಳಗ ಒಟ್ಟಾಗಿ ಸೇರಿ ನಾವು ಮಾಡ್ತೇವೆ ಅಂತ ಹೇಳ್ತಾ ಇವತ್ತು